ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಬಗ್ಗೆ CWME ಏನು ಆದೇಶ ಮಾಡಿದೆ, ಆದೇಶವನ್ನು ವಿರೋಧಿಸಿ ಇವತ್ತು ಕರ್ನಾಟಕ ಬಂದ್ ಕರೆ ನೀಡಲಾಗಿದೆ. ಆದರೆ ಕನ್ನಡಪರ ಬಂದ್ಗೆ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಒಂದು ಬಂದ್ಗೆ ಬೆಂಬಲ ವ್ಯಕ್ತ ಆಗಿಲ್ಲ ಮತ್ತು ಪ್ರತಿಭಟನೆ ಧರಣಿ ಬಗ್ಗೆ ಯಾವುದೇ ಒಂದು ಮಾಹಿತಿ ಸುಳಿವಿಲ್ಲ. ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಬಂದ್ ವಾತಾವರಣ ಇಲ್ಲದೆ ಎಂದಿನಂತೆ ಜನಜೀವನ ಸಾಗಿದೆ. ಈಗ ನಾನು ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಒಂದು KSRTC ಬಸ್ ನಿಲ್ದಾಣದಲ್ಲಿದ್ದೀನಿ. ಈ ಬಸ್ ನಿಲ್ದಾಣದಲ್ಲಿ ನೋಡಿ, ಪ್ರತಿದಿನ 7 ಗಂಟೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಸ್ಸುಗಳು ಬರುತ್ತೆ ಆ ರೀತಿ ಎಲ್ಲ ಬಸ್ಸುಗಳು ನಿಲ್ದಾಣಕ್ಕೆ ಬಂದಿದೆ ಮತ್ತು ಸಾರ್ವಜನಿಕರಿಗೆ ಒಂದು ಮುಗಿಬಿದ್ದು ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಗೆ KSRTC ಬಸ್ಸುಗಳಲ್ಲಿ ಪ್ರಯಾಣ ಮಾಡೋದನ್ನು ಸಹ ನಾವು ಗಮನಿಸ್ತಾ ಇದ್ದೀವಿ. ಒಟ್ಟಿನಲ್ಲಿ ಇವತ್ತೇನೋ ಒಂದು ಬೆಂಗಳೂರಿನಲ್ಲಿ ಬಂದಿದೆ ಅಂತೇಳಿ ಹಲವು ಬಾರಿ ಒಂದು ರೂಟ್ ಬಸ್ಸುಗಳು ಸಹ ಸ್ಟಾಪ್ ಆಗಿತ್ತು. ಆದರೆ ಈ ಬಾರಿ ಯಾವುದೇ ಬಸ್ಸುಗಳು ಬಂದಾಗಿಲ್ಲ ಮತ್ತು ಸಾರ್ವಜನಿಕರು ಎಂದಿನಂತೆ KSRTC ಬಸ್ ನಿಲ್ದಾಣಕ್ಕೆ ಆಗಮಿಸಿ ಎಂದಿನಂತೆ ತಮ್ಮ ದಿನವಹಿ ಕೆಲಸ ಕಾರ್ಯಗಳಿಗೆ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಯಾವ ರೀತಿಯಾಗಿ ಬಸ್ಗಳು ಆಪ್ರೇಟ್ ಆಗ್ತದೆ, ಏನಾದರೂ ಬಸ್ಸಿನಲ್ಲಿ ಏನಾದರೂ ಅಡಚಣೆ ಉಂಟಾಗಿದೆಯಾ ಅಂತೇಳಿ ಇಲ್ಲಿ ಚಿಕ್ಕಬಳ್ಳಾಪುರದ KSRTC ಬಸ್ ನಿಲ್ದಾಣದಲ್ಲಿ ಸಂಚಾರ ನಿಯಂತ್ರಕರು ನಾಗೇಶ್ ಅವರು ಇದ್ದಾರೆ. ಅವ್ರನ್ನ ಇವಾಗ ಕೇಳಿ ತಿಳ್ಕೊಳ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈಗ ಇವತ್ತು ಬೆಂಗಳೂರು ಬಂದಕ್ಕಿದೆ ಅಲ್ವಾ, ಚಿಕ್ಕಬಳ್ಳಾಪುರ ಏನು ತೊಂದರೆ ಆಗಿದೆ ಬಸ್ಸಿಗೆ? ಇಲ್ಲ ಸರ್, ಎಂದಿನಂತೆ ಕಾರ್ಯಾಚರಣೆ ಆಗ್ತಾ ಇದೆ ನಮ್ಮ ಬಸ್ಸುಗಳು. ಯಾವುದೇ ರೀತಿ ಸಮಸ್ಯೆ ಇಲ್ಲ, ಜನಗಳು ಬರ್ತಾ ಇದ್ದಾರೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದರೆ ನಿನ್ನೆಯಿಂದ ಸ್ವಲ್ಪ ಜನಗಳು ಗೊಂದಲದಲ್ಲಿದ್ದಾರೆ, ಏನೋ ಆಪರೇಷನ್ ಆಗುತ್ತೋ ಆಗಲ್ವೋ ಅನ್ನೋ ಗೊಂದಲದಲ್ಲಿದ್ದಾರೆ. ನಾವು ಎಲ್ಲರಿಗೂ ಕ್ಲಾರಿಟಿಯಾಗಿ ಹೇಳಿದ್ದೀರಿ, ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಸ್ಟ್ರೈಕ್ ಏನಿಲ್ಲ, ಬಸ್ಸಸ್ ಎಂದಿನಂತೆ ಪ್ರತಿನಿತ್ಯ ಯಾವ ರೀತಿ ಓಡಾಡುತ್ತೋ ಆ ರೀತಿ ಓಡಾಡುತ್ತೆ ಅಂತ ನಾನು ಎಲ್ಲರ ಮಾಹಿತಿ ಕೊಟ್ಟಿದ್ದೀರಿ. ಈಗ ವಿಶೇಷವಾಗಿ ಬೆಂಗಳೂರು ಬಂದ ಅಂತಂದರೆ ಈ ಬಸ್ಸುಗಳು ಬೆಂಗಳೂರು ರೂಟಲ್ಲಿ ಅಡಚಣೆ ಆಗೋದುಂಟು, ಬಟ್ ಈಗ ಜನ ಬರ್ತಾ ಇದ್ದಾರೆ, ಬಸ್ಸುಗಳು ಆಪ್ರೇಟ್ ಆಗ್ತಿದೆ ರೂಟ್ಗಳಲ್ಲಿ. ಸರ್, ಜನಸಂಖ್ಯೆ ಇರಲ್ಲ, ರೆಗ್ಯುಲರ್ ಆಗಿ ಯಾವ ರೀತಿ ಬರ್ತಿದ್ರು ಅಷ್ಟೊಂದು ನಿರೀಕ್ಷಿತ ಮಟ್ಟದಲ್ಲಿ ಜನ ಬರ್ತಿಲ್ಲ, ಕಡಿಮೆ ಬರ್ತಿದ್ದಾರೆ. ಇವತ್ತು ರೆಗ್ಯುಲರ್ ಆಗಿ ಇಷ್ಟೊತ್ತಿಗೆ ಕೆಲಸಕ್ಕೆ ಹೋಗುವಂಥವ್ರು, ಶಾಲಾ ಮಕ್ಕಳು, ಕಾಲೇಜಿಗೆ ಹೋಗುವಂಥ ಮಕ್ಕಳು ಹೆಚ್ಚಾಗಿ ಬರ್ತಿದ್ರು. ಈ ಟೈಮಲ್ಲಿ ಬೆಳಗ್ಗೆ 7:30 9 ಗಂಟೆವರೆಗೆ ಹೆಚ್ಚಿನ ಸಂಖ್ಯೆ ಬರ್ತಾ ಇದ್ರು. ಆದರೆ ಇವತ್ತು ಸ್ವಲ್ಪ ಕಡಿಮೆನೇ ಇದ್ದಾರೆ. ಅವರಿಗೆ ಗೊಂದಲದಲ್ಲಿದೆ, ಬಸ್ ಏನಾದರೂ ತೊಂದರೆ ಆಗುತ್ತೋ, ಸಿಟಿಯಲ್ಲಿ ಏನಾದರೂ ತೊಂದರೆ ಆಗಬಹುದು, ಅಲ್ಲಿಂದ ಹೋಗಬೇಕಾದಾಗ ತೊಂದರೆ ಆಗ್ಬೋದು ಅಂತ. ಇಲ್ಲಿ ಏನು ಸಮಸ್ಯೆ ಇಲ್ಲ. ಇಲ್ಲಿ ಯಾವುದೇ ಸಂಘಟನೆಗಳವರು ಬಂದು ನಮ್ಗೆ ಯಾವುದೇ ರೀತಿ ಮಾಹಿತಿ, ನಾವು ಸ್ಟ್ರೈಕ್ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಕೊಟ್ಟಿಲ್ಲ, ಮತ್ತು ಯಾವುದೇ ರೀತಿ ಎಲ್ಲಿನೂ ಸ್ಟ್ರೈಕ್ ಆಗ್ತಿಲ್ಲ. ಇಲ್ಲಿ ಬಸ್ಸುಗಳು ಎಂದಿನಂತೆ ಯಾವ ರೀತಿ ಕಾರ್ಯಾಚರಣೆ ಆಗ್ತಾ ಇದೆಯೋ ಆ ರೀತಿ ರೆಗ್ಯುಲರ್ ಆಗಿ ಆಗ್ತಿದೆ, ಸಮಸ್ಯೆ ಏನಿಲ್ಲ. ಓಕೆ, ಥ್ಯಾಂಕ್ ಯು. ಒಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಬಂದ್ ಕರೆ ಕೊಟ್ಟ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವುದೇ ಬಂದು ಬೆಂಬಲ ವ್ಯಕ್ತ ಆಗಿಲ್ಲ ಮತ್ತು ಸಾಂಕೇತಿಕ ಧರಣಿ ಪ್ರತಿಭಟನೆ ಮಾಡೋ ಬಗ್ಗೆ ಒಂದು ಮಾಹಿತಿ ಇಲ್ಲ. ಇದರಿಂದ KSRTC ಬಸ್ಸುಗಳು ಎಂದಿನಂತೆ ಸಂಚಾರ ಆರಂಭಿಸಿವೆ. ಆದರೆ ಜನಸಂಖ್ಯೆಯಲ್ಲಿ ಸ್ವಲ್ಪ ವಿರಳತೆ ಇದೆ ಅಂತೇಳಿ ಅಧಿಕಾರಿಗಳು ಹೇಳಿದರು. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.